ನೋಡ್ರಿ, ಜಸ್ಟ್ ಆಕ್ಸಿಡೆಂಟ್ ಮಾಡಿದ, ಕಾರಿಗೆ ಗುದ್ದಿ ಟಚ್ ಮಾಡಿ ಹೋದ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಂಥ ಪೀಸ್ ಆ್ಯಂಡ್ ಕಾಮ್ ಐತೆ ಅಂತಂದ್ರೆ ಆಜು ಬಾಜು ಬರ್ಡ್ ಮತ್ತು ಏನು ಲೈಟಂಗೆ ವಿಂಡ್ ಬರತ್ತೆ ನೈಟ್ ಮಸ್ತ್ ಮಜಾ ಬಂತ. ವ್ಯೂ ನೋಡ್ರಿ ಒಂದ್ಸತಿ ಇನ್ನೊಮ್ಮೆ. ಸೊ ಲಗೇಜ್ ಅನ್ನೋಕೆ ಜಾಕೆಟ್, ಟ್ಯಾಂಕ್ ಬ್ಯಾಗ ಮತ್ತು ಹೆಲ್ಮೆಟ್ ತಂದು ಇಲ್ಲಿಟ್ಟೇನೆ. ಮ್ಯಾಲೆ ಹೋಗಿ ಈಗ ಸ್ಯಾಡಲ್ ಬ್ಯಾಗ, ಟಾಪ್ ಬಾಕ್ಸ್ ಏನರ ಲೆಫ್ಟ್ ಓವರ್ ಆಗಬಾರ್ದು ಅಂತೇಳಿ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡ್ತೇನೆ ನನ್ನ ಸಾಮಾನು. ಹಾಂ, ಸೊ ಚಿತ್ಕುಲ್ಗೆ ರೈಡ್ ಸ್ಟಾರ್ಟ್ ಆಗೈತಿ. ಇಲ್ಲಿ ಭಾರಿ 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 ಸ್ಟೀಪ್ ಹಿಲ್ ಐತಿ, ಬಟ್ ವಿ ಗಾಟ್ ನೋ ವರೀಸ್. ರೂಟ್ ನೋಡ್ರಿಪ್ಪ, ಎಂಥ ಚೊಕ್ಕ ರೂಟ ಅಂದ್ರೆ ಹಿಂಗೆ. ನಿನ್ನೆ ಸಂಜೆಗೆ ಬರೋಬೇಕಾದ್ರೆ ಒಟ್ಟು ನಮಗೆ ಇದನ್ನ ಪೇಷನ್ಸ್ ಇದ್ದಿದ್ದಿಲ್ಲ. ಹಾಲತ್ ಸ್ವಲ್ಪ ಮ್ಯಾಲೆ ಕೆಳಗಾಗಿತ್ತು. ಏನು ವ್ಯೂ, ಏನು ರೋಡ್, ಏನು ಗುಡ್ಡ, ಏನು ಮರ, ವಾ 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 ವಾ. ಇದು ಹಿಂಗೆ ಸ್ಟೀಪ್ ಐತಿ ಸೀದಾ ಪೂರ ಮೇಲೆ. ನೋಡ್ರಿ, ಸೆಕೆಂಡ್ ಗೇರ್ನಾಗ ಗಾಡಿ ಸ್ಟ್ರಗಲ್ ಮಾಡೋದಿದೆ ಓಡಕ್ಕೆ. ವಾಟ್ ಅ ವಂಡರ್ಫುಲ್ ವ್ಯೂ ಹಿಯರ್. ನೋಡ್ರಿ ಏನು ಚೊಕ್ಕ ಅಷ್ಟೇ. ನಿನ್ನಿದೇನೆ ಫಸ್ಟ್ ಕೊಟ್ಟಿದ್ರೆ ಅದು ಇನ್ನೂ ಚೊಕ್ಕಿತ್ತು ಅಷ್ಟೇ, ಬಟ್ ಓವರ್ ಬುಕ್ ಆಗಿಬಿಟ್ಟಿದಂತ. ಸೇಮ್ ಪ್ರಾಪರ್ಟಿದ 2 ಜನ ಇನ್ನು ತೊಗೊಂಡಿದ್ರಂತ ಬುಕ್ಕಿಂಗ. ಸೊ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ಹೆಂಗದಿರಿ ಎಲ್ಲರೂ? ಮಜಾ ಮಾಡತ್ತೀರಿಲ್ಲ? ನಾವೀಗ ಸದ್ಯ ಇದ್ದೇವೆ ಶಿಮ್ಲಾದಾಗ ಆ್ಯಂಡ್ ಹೊಂಟೇವಿ ಚಿತ್ಕುಲ್ ಕಡೆ. ಚಿತ್ಕುಲ್ ಬರ್ತೈತಿ ಹಿಮಾಚಲ್ದ ಸ್ಪಿತಿ ರೋಡ್ ಒಳಗೆ, ಇಂಡಿಯಾದ ಲಾಸ್ಟ್ ವಿಲೇಜ್. ಇಲ್ಲಿ ನಾಯಿಗಳುಪ್ಪ ಏನು ತೋಳ ಇದ್ದಂಗೆ ಕೂದಲ ಎಷ್ಟಿಷ್ಟು ಬಿಟ್ಕೊಂಡು ಇಲ್ಲಿ ಅದಾವ. ಇನ್ನು ಆ ಕಡೆ ಲದಾಖ್ದಾಗ ನಾಯಿಗಳು ನೋಡ್ಬೇಕು ನೀವು, ಎಲ್ಲೇ ಜನ್ಸ್ಕಾರ ಆ ಸೈಡಲ್ಲ, ಅಲ್ಲಿ ಅಂತೂ ಪೂರಾ ಇದನ್ನಿರ್ತಾವೆ, ಶಿವ. ಆಮ್ಲೆಟ ಮತ್ತು ಆಲೂ ಪರಾಟ ಎರಡೂ ಮುಗಿಸಿದ್ವಿ, ಕಾಫಿ ಕುಡಿದ್ವಿ ಆ್ಯಂಡ್ ವಿ ಆರ್ ಆಫ್ ಟು ಚಿತ್ಕುಲ್. ಟೈಮ್ ಆಗೈತಿ 8:40. ಸ್ವಲ್ಪ ಲೇಟ್ ಆಗಿ ಬಿಡೋದು, ಆರಾಮಾಗಿ ಬಿಡೋಣ ಅಂತಂದು ಪ್ಲ್ಯಾನ್ ಮಾಡಿದ್ವಿ. ಈಗ ಜಸ್ಟ್ ಫ್ಯೂಲ್ ಅಪ್ ಒಂದು ಮಾಡ್ಕೊಡೋದೈತಿ, ಚೈನ್ ಲೀವ್ ಮಾಡೋದೈತಿ. ಅಲ್ಲಿ ಯಾವ ಜಾಗದಾಗ ಗಾಡಿ ನಿಲ್ಸಿದ್ವಿ ಅಲ್ಲಿ ಚೈನ್ ಸ್ಪ್ರೇ ಅದು ಮಾಡುವಷ್ಟು ಕನ್ವೀನಿಯೆಂಟ್ ಇದ್ದಿದ್ದಿಲ್ಲ, ಜಾಗ ಸ್ಲೋಪ್ ಭಾಳ ಇತ್ತು.
ಜೀವನ ಮಾಡ್ತಾರನಪ್ಪ, ಒಂದು ಬೇರೆ ಏನೋ ಪ್ಲ್ಯಾನೆಟ್ ಮೇಲೆ ಬಂದ್ಬಿಟ್ಟಾಗ ಅನ್ಸೋದು ನೋಡ್ರಲ್ಲ. ಹಿಂಗೆ ಪೂರ ಮ್ಯಾಲೆ ಮಠ ಹಂಗೆ ಗುಡ್ಡ ತುಂಬಿಟ್ಟಾವ ಪೂರ ಬಿಲ್ಡಿಂಗ್ ನೋಡ್ರಲ್ಲ ಮೇಲೆ. ಚೂ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ನಿಂತೇವೆ ಇಲ್ಲೇ ಎಲ್ಲರೂ. ಆ್ಯಂಡ್ ನಮ್ಮ ಬೈಕಿಂದ ಏನೈತಿ 3000 ಕಿಲೋಮೀಟರ್ಸ್ ರನ್ ಆಯ್ತು ನಮ್ಮ ಗಾಡಿ ಈಗ. ಆ್ಯಂಡ್ ಲೊಕೇಶನ್ ಫಸ್ಟ್ ಜಾಗದೈತಿ ಪುಜಿಗೆ ಪೆಟ್ರೋಲ್ ಬಂಕ್. ಸೊ ಈಗ ಇಲ್ಲಿ ಮುಂದೆ ಫಾಗು ವ್ಯಾಲಿ ಅಂತ ಬರ್ತೈತಿ, ಇನ್ನೂ 9 ಕಿಲೋಮೀಟ್ರ್ ಐತಿ. ಅದು ಭಾರಿ ಲೈಕ್ ಈ ರೋಡ್ನಾಗ ಭಾರಿ ಫೇಮಸ್ ಐತಿ. ಒಮ್ಮೆ ಸ್ವಲ್ಪ ಗಂಟ್ಲ ಹಿಡ್ದಂಗೆ ಆಗುತ್ತೆ, ಲೈಕ್ ಫುಡ್ಡಿಂದ ಆಯಿಲ್ ಮತ್ತು ಏನೋ ನೀರು ಚೇಂಜ್ ಆಗಿ. ಇಲ್ಲೇ ಒಂದು ಸಿಲಿಕಾನಿಂದ ಕೆಟಲ್ ತೊಗೊಂಬಂದಿಲ್ಲ ಸಾಯಿ, ಅದನ್ನು ನೀರು ಕಾಸಾಕೈತೆ ಬಿಸಿನೀರು ಕುಡಿಯೋಂತ ಶಾಪ್ ಸಿಗ್ತದೆ. ಇದು ಮೈಕ್ರೋಫೈಬರ್ ಟವೆಲ್ಲ ಒಂದು ಟೈರ್ ಇನ್ಫ್ಲೇಟ್ ಮಾಡೋಕೆ ಏನು ಪಂಪ್ ಬರ್ತದೆ ಸೈಕಲಿಂದ ಆದ. ಆ್ಯಂಡ್ ಚೈನ್ ಲ್ಯೂಬ್ ಆದಿದೇನೈತಿ ಇಲ್ಲಿ ನಿಂತೇವೆ ಈಗ ಒಂದು ಬ್ರೇಕಿಗೆ. ಆ್ಯಂಡ್ ಜಲ್ದಿ ಫೋಕಸ್ ಕರೋ, ಗ್ರೀನ್ ಟೀ ಬೇಕು, ಜಲ್ದಿ ಫೋಕಸ್ ಕರೋ, ಝೂಮ್ ಕರೋ. ಅಂದರೆ ಆ್ಯಪಲ್ ಶಿಮ್ಲಾ ಆ್ಯಪಲ್ ಅಂತಾರೆ, ಇದು ಮ್ಯಾಲಿದೆಲ್ಲ ಆ್ಯಪಲ್ಲಿಂದ ಗಿಡನ. ಆ್ಯಂಡ್ ಗಂಟ್ಲ ಸ್ವಲ್ಪ ಏನೈತಿ ಬಿಸಿನೀರು ಕುಡಿದ್ಮೇಲೆ ಓಕೆ ಐತಿ. ಭಾಳ ಮಾತಾಡೋಕೆ ಹೋಗಲಿಲ್ಲ, ಅಲ್ಲಿಂದ ಒಂದು 10-15 ಕಿಲೋಮೀಟರ್ಸ್ ಮೇಲೆ ಆಯ್ತು. ಇದು ಆ್ಯಪಲ್ ಗಿಡ ನೋಡಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಮತ್ತು ಹೊಳ್ಳಿ ಈಗ ಭಾಳ ಚಂದ ಕಾಣ್ತೈತಿ. ಆ್ಯಂಡ್ ನಾನು ಒಂದೆರಡು ಆ್ಯಪಲಿಂದ ಸೀಡ್ಸ್ ಏನೈತಿ ಇಸ್ಕೊಂಡೇನಿ ಯಾವ ಹೋಟೆಲ್ನಾಗ ಇದ್ವಿ ಅಲ್ಲೇ. ಸೊ ದ್ಯಾಟ್ ಹುಬ್ಳಿ ಬಿಜಾಪುರ ಕಡೆ ಅಂತ ಬಿಸ್ಲಾಗ ಬೆಳೆದಾರಂತ ನಮ್ಮ ಮನೆ ಕಡೆ ನಮಗೂ ಟ್ರೈ ಮಾಡೋಕ್ಕೆ ಹೋಗೋದೈತಿ. ಇಲ್ಲಿದ ನೆನಪಿಗೆ ಒಂದು ಗಿಡ ಹಚ್ಚು ನಾನು ತೊಗೊಂಡೋಗಿ ಅದನ್ನು ಪ್ಲಾಂಟ್ ಮಾಡೋದು ಏನೈತಿ ಸೀಡ್ ಸ್ವಲ್ಪ ಪ್ರೊಸೀಜರ್ ಬೇರೆ ಐತಿ. ಅದನ್ನು ಅಪ್ಲೈ ಮಾಡಿದ್ವಿ ಅಂದ್ರೆ ಸಕ್ಸಸ್. ಆ್ಯಂಡ್ ರೋಡ್ ಸ್ವಲ್ಪ ಈಗ ಪ್ಯಾಚ್ ಇನ್ನು ಬರೋದೈತಿ ಅಂತ ಬರೀ ಹೇಳ್ಕೊಳ್ಳೋಂಗಿಲ್ಲ ರೋಡಿಲ್ಲೇ. ಬಟ್ ಹಿಂದೆ ಭಾರಿ ಚಲೋ ಬಂದಿತ್ತು. ಇವೆಲ್ಲ ಡಬ್ಬಿ ಒಳಗೆ ಏನೈತಿ ಜೇನುತುಪ್ಪ ಕಲೆಕ್ಟ್ ಮಾಡಿ ಇಡುವುದು, ಆಮೇಲೆ ಅದನ್ನ ತೆಗೆದು ಸೇಲ್ ಮಾಡೋದು. ಎಷ್ಟೈತಿ ಏನೈತಿ ಕೇಳಕ್ಕೆ ಹೋಗಿಲ್ಲ, ಯಾಕಂದ್ರೆ ನಾವು ಇಲ್ಲಿಂದ ಹಿಂಗೆ ಹೋಗಿ ಹೊಳ್ಳಿ ಇದೇ ರೋಡಲ್ಲಿ ಬರೋದೈತಿ. ಬರೋಬೇಕಾದ್ರೆ ಏನರ ಹಂಗೆ ಜಾಗ ಸ್ವಲ್ಪ ಅದು ಇತ್ತಂದ್ರೆ ಇಲ್ಲಿ ತೊಗೊಂಡು ಹೋಗೋಣಂತ. 10 ಕಿಲೋಮೀಟ್ರಿಗೆ ಒಂದು ಟೈಪ ಏನು ರಾಕಿಂದ ಫಾರ್ಮೇಷನ್ ಐತಿ ಮೌಂಟೇನ್ಸ್ದು, ಎಲ್ಲೆಲ್ಲಿ ಇವ್ರು ಕಡ್ದಿರ್ತಾರೆ ಅಲ್ಲೇ ಫುಲ್ ಚೇಂಜ್ ಅನ್ಸೋದು. ಆ್ಯಪಲ್ ಪ್ಲಾಂಟೇಶನ್ ಬಗ್ಗೆ ಏನು ಮಾತಾಡೋದಿದ್ದೆ, ಅಲ್ಲಿ ಪೂರ್ತಿ ಇಲ್ಲಿ ಕೆಳಗೆ ಇಲ್ಲಿ ಪೂರ್ತಿ ಗುಡ್ಡ ತುಂಬ ಇದಾವ. ಅದು ಹೆಂಗೆ ಒಂದು ಮನೆ ನೀವು ಭಾಳ ದಿನ ಯೂಸ್ ಮಾಡಲಾರ್ದಾಗ ಜಾಡ್ಬುಡ ಹಿಡ್ಕೊಂಬಿಡ್ತೈತಿ, ಹಂಗೆ ಪೂರ್ತಿ ಗುಡ್ಡ ತುಂಬ ಅದು ಆ್ಯಪಲ್ ಟ್ರೀ ಮೇಲೆ ವೈಟ್ ನೆಟ್ ಹಾಕ್ಯಾರ. ಸೇಮ್ ಹಂಗೆ ಕಾಣೋದು ಬಂದು ನೋಡ್ತಾ ಈ ಟೈಪ್ ನೆಟ್ ಪೂರ್ತಿ ಗುಡ್ಡ ತುಂಬ ಐತೆ ನೆಟ್ ಅಲ್ಲಿ ಮುಂದೆ ಕಾಣತೈತಿ ನಿಮಗೆ. ಆ್ಯಂಡ್ ಇಲ್ಲೇ ನಿಮಗೆ ಆ್ಯಪಲ್ ಒಂದು 50-60 ರೂಪಾಯಿ ಲೆಕ್ಕಕ್ಕೆ ಸಿಗ್ತೈತಿ kg. ಮೇಲೆ ಒಂದು ಸಣ್ಣ ಕ್ಲೌಡ್ ಪ್ಯಾಚ್ ಬಂದೈತಿ. ಆ ಕ್ಲೌಡಿನ ಪ್ಯಾಚ್ ಬರ್ತಲ್ಲ ಲೈಟಿಂಗ್ ಇಂಥ ಚಂದ ಇಂಪ್ರೂವ್ ಆಗ್ಬಿಡ್ತು ಒಮ್ಮಿಂದೊಮ್ಮೆ. ವಾವ್ ವಾಟ್ ಬ್ಯೂಟಿ, ವಾವ್. ಎಲ್ಲಿ ಸ್ಟ್ರೆಚ್ ಸಿಗ್ತೈತಿ ಹಿಂಗೆ ಓವರ್ಟೇಕ್ ಹೊಡ್ಕೊಂಡು ಜಗ್ಗುದ ಮತ್ತು ಸುಮ್ಮನೆ ಒಂದು 50 ಇದ್ದಾಗ ಹೊಂಟ್ಬಿಡ್ದು. 5ನೇ ಗೇರ್ ಹಾಕ್ಕೊಂಡು 6ನೇ ಗೇರ್ ಅಂತೂ ಹಾಕೋ ಚಾನ್ಸೇ ಇಲ್ಲ. ಅದು ಹಾಕಿದ್ರು 6ನೇ ಗೇರ್ ಭಾಳ 4-5 ಸೆಕೆಂಡ್ ಅಷ್ಟೆ, ಮತ್ತು ಹೊಳ್ಳಿ 5th 4th 3rd ಅಂತ ಬಂದೇ ಬರ್ತೈತಿಲ್ಲ. ವಾ ಹಾಕೊಂಡು ಅದು ಬಸ್ ಸ್ಟಾಪ್ ಮಾರ್ಕೆಟ್. ಆ್ಯಂಡ್ ಮುಂದೆ ಪೂ ಒಂದು ಬರ್ತೈತಿ, ಅದು 214 ಕಿಲೋಮೀಟ್ರ್ ನಾಳೆ ಬರ್ತೈತೆ ಅದು ಪೂ ನೆಕ್ಸ್ಟ್ ವಿಡಿಯೋದಾಗ. ಆ್ಯಂಡ್ ಸತ್ಯ ಮತ್ತು ಇಸ್ಮಾಯಿಲ್ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ, ಇಲ್ಲೆಲ್ಲೂ ಕಾಣಲಿಲ್ಲ. ಇಲ್ಲಿಂದ ನಾವು ಯೂಟರ್ನ್ ತೊಗೊಂಡ್ರೆ ಇಲ್ಲಿ ಯೂಟರ್ನಿಗೆ ಇಬ್ಬರು ಒಂದು ನಿಂತ್ಬಿಟ್ರ. ಎಂತ ಮರಿ ಅದು ಅಲ್ಲ ಇದೆಂತ ಸಾವು ಟೂತ್ ಪೇಸ್ಟ್ ತಿನ್ಲಿಕ್ಕೆ ಉಂಟು.
ಮಧ್ಯಾಹ್ನದಲ್ಲಿ ಲವಂಗ ಉಂಟು ಮರೆ, ಲವಂಗ ಉಂಟು ಇದ್ರಲ್ಲಿ. ಹೌದಾ? ನಮ್ಮ ಬಾಲ ಇಲ್ಲಿ ಉಪ್ಪುಂಟಾ? ಉಪ್ಪುಂಟಾ? ಉಪ್ಪು ಉಂಟು. ಅಲ್ಲ ನಮ್ಮ ಬಾಲ ರೈಡ್ರಿ ಇಸ್ ಜಿ ಟಿ. ಟೈಮ್ ಆಗೈತಿ 1:48 ಆ್ಯಂಡ್ ಇಲ್ಲೊಂದು ಮಸ್ತ್ ವಾಟರ್ಫಾಲ್ ಕಾಣಿಸ್ತಾ. ಅಂದ್ರೆ ಮೇಲೆ ಎಲ್ಲಿಂದ ನೀರು ಬರೋದಂದ್ರೆ ಆ ಕಡೆ ಸೈಡ್ ಸ್ನೋ ಮೆಲ್ಟ್ ಆಗಿದ್ದ ಅದು ಇದು ಇಲ್ಲ, ಆ ಕಡೆ ಎಲ್ಲರೂ ಮಳೆ ಆಗಿದ್ರದ್ದು ಈ ಕಡೆ ಬರತೈತಿ. ವಾಟರ್ಫಾಲ್ ಮಸ್ತ್ ಐತಿ, ಕ್ಯೂಟ್ ಐತಿ ವಾಟರ್ಫಾಲ್. ಕೆಳಗೆ ಬರ್ಡ್ ಗಿಡ್ ಎಲ್ಲ ಮಜಾ ಮಾಡತ್ತಾವ ನೀರಾಗ. ಮತ್ತೀಗ 2 ಸೆಕೆಂಡು ನಿಂತೀವಿ ಅಂದ್ರೆ ಮತ್ತೆ 4 ಕಾರ್ ಓವರ್ಟೇಕ್ ಹೊಡ್ಯಾಕೆ 5 ನಿಮಿಷ ಆಕೈತಿ. ಪಟ್ಟನೆ ಹೊಂಟ್ಬಿಡು ಈಗ. ಸೊ ನೀವೇನಿದೆ ಯಲ್ಲಾಪುರದ ಘಾಟ್ ಹಿಂಗೆ ನೋಡ್ತೀರಿ, ಅದ್ರದ್ದು ಎಷ್ಟು ಇದನ್ನೈತಪ್ಪ ಅಂದ್ರೆ ಇದು 300 ಕಿಲೋಮೀಟ್ರ್ ಮುಗಿಯಂಗಿಲ್ಲ. 300 ಕಿಲೋಮೀಟ್ರ್ ಬರೀ ಹಿಂಗೆ ತಿರ್ಗಾಡೋದ ಮೇಲೆ ಇಂಥವು ಟ್ರಾಫಿಕ್ ಜಾಮು, ರಾಂಗ್ ವೇದಾಗ ಬರತ್ತವರು. ನಾವು ಬೈಕರ್ಗಳು ಪುಣ್ಯ ಮಾಡೇವಿ ಇದ್ರೊಳಗೆ. ಎಲ್ಲರೂ ಹಿಂಗೆ ಕಾರಿನ ಟ್ರಾಫಿಕ್ ಐತಂದ್ರೆ ಅವ್ರು ಪೂರಾ 8-6 ತಾಸು ಆಗಲಿ ಅವ್ರು ಕಾಯ್ಬೇಕು. ನಾವು ಸೈಡಿಗೆ ಹಾಸಿ ಹೋಗಕ್ಕೆ ನಮ್ಗೆ ಬಿಟ್ಬಿಡ್ತಾರೆ. ಯಾಕಂದ್ರೆ ಬಿಸಿಲಿದ್ರೆ ಅವ್ರು ಎಸಿ ಹಚ್ಕೊಂಡು ಕುಂದಿರ್ಬೋದು, ಥಂಡಿ ಇದ್ರೆ ಹೀಟ್ರ್ ಹಚ್ಕೊಂಡು ಕುಂದಿರ್ಬೋದು. ನಮಗೆ ಬಿಸಿಲಾಗ ಇನ್ನೂ ಭಾಳ ಸೆಕೆ ಆಕೈತಿ, ಥಂಡ್ಯಾಗ ಇನ್ನೂ ಭಾಳ ಥಂಡಿ ಇರ್ತೈತಿ. ಸೊ ಇಲ್ಲೊಂದು ಟರ್ನ್ ಬಂದೈತಿ, ಇಲ್ಲಿಂದ ಕೊಲ್ಲು ಅದು ಇದು ಹೋಗಂಗೆ ಇತ್ತಂದ್ರೆ ಎಲ್ಲ ಹೋಗ್ಬೋದು. ನಮಗೆ ಹೋಗೋದೈತಿ ಸೀದಾ ಇಲ್ಲಿಂದ. ಈಗ ನೆಕ್ಸ್ಟ್ ಊರು ಬರ್ತೈತಿ ಯಾವುದದ ಪೂ ನಾಳೆ ಬರ್ತೈತಿ. ಝಾಕ್ರಿ ಅಂತ ನೋಡ್ರಿಪ್ಪ, ಝಾಕ್ರಿ 41 ಕಿಲೋಮೀಟರ್ಸ್ ಐತಿ ಇಲ್ಲಿಂದ ಈಗ ಇನ್ನು. ಸೊ ಕೆಳಗೇನೈತಿ ಸ್ಪಿತಿದ ರಿವರ್ ಹರಿದು ಹೊಂಟೈತಿ ಇಲ್ಲಿಂದ. ಭಾರಿ ಕಲ್ಲುಗಳು ನೋಡ್ರಿ ಅಲ್ಲೇ. ಈ ಕಡೆಯಿಂದ ಫುಲ್ ಫಾಸ್ಟ್ ನೀರು ಬಂದಾಗ ಏನೈತಿ ಆ ನಮ್ನಿ ಕಲ್ಲು ಜಮ್ ಆಗ್ಯಾವ ಈ ಕಡೆ ಮತ್ತು ಈ ಎಂಡಿಗೆ. ಯೂಶ್ವಲಿ ಅದ್ರ ಮೇಲೆ ಹರಿದು ಹೋಕೈತಿ ನೀರು ಭಾಳ ಮಳೆ ಆದಾಗ. ಮಸ್ತ್ ಜಸ್ಟ್ ನಿಂತು ತೋರ್ಸಕ್ಕಂತಿರ್ಲಿಂತಾನೆ ಎಲ್ಲರೂ ಹೊಂಟ್ರಿ ಹೊಳ್ಳಿ. ಮತ್ತು ಅಂದಂಗೆ ನಾನು ಹೇಳತ್ತಿದ್ದೆ ಮೌಂಟೇನ್ಸ್ದಾಗ ಬಂದ ಕೂಡಲೇ 37 ಇದ್ದಿದ್ದು ಜಾಸ್ತಿ ಆಗ್ತೈತಿ ಅಂಥೇಳಿ ಹೊಳ್ಳಿ 34-35 ಮಟ್ಟ ಬಂದಿತ್ತು ಮೈಲೇಜ್. ಬಟ್ ಈಗ ನೋಡ್ರಿ 34 ಇದ್ದಿದ್ದು ಮೈಲೇಜ್ ಹೊಳ್ಳಿ 44 ಐತಿ. ಸೊ ಮೌಂಟೇನ್ಸ್ದಾಗ ಅಪ್ ಇರಬೇಕಾದ್ರೆ ಎಷ್ಟು ಫ್ಯೂಲ್ ಇದನ್ನಾಗ್ತೈತಿ ಅದಕ್ಕಿಂತ ಜಾಸ್ತಿ ಇಳಿವಿರ್ತಾವೆ. ಇಳಿಬೇಕಾದ್ರೆ ನಿಮಗೆ ಫ್ಯೂಲ್ ಭಾಳ ಕನ್ಸಂಪ್ಷನ್ ಆಗಂಗಿಲ್ಲ ಆ್ಯಂಡ್ ಕವರು ಜಾಸ್ತಿ ಮಾಡ್ಕೊತೀರಿ. ಸೊ ಇಷ್ಟೊತ್ತನ ಏನೈತಿ ಫುಲ್ ಇಳಿದ್ವಿ. ಈಗ ಹೊಳ್ಳಿ ಒಂದು ಮೌಂಟೇನ್ ಏನೈತಿ ಹತ್ತುದು ಚಾಲು ಆತಿ. ಇಲ್ಲೊಂದು ಸ್ಮಾಲ್ ವಾಶ್ರೂಮ್ ಬ್ರೇಕಿಗೆ ನಿಂತಿದ್ವಿ ಗಾಡಿ ನಿಲ್ಲಿಸ್ಕೊಂಡ. 4 ಹಿಮಾಲಯನ ಬೆಂಗಳೂರದವರು ವಿತ್ ಬ್ಯಾಕಪ್ ವೆಹಿಕಲ್ ಏನೈತಿ ಬಂದಾರ. ಆ್ಯಂಡ್ ಇಲ್ಲೊಂದು ಐ ಕ್ಯಾಂಡಿ ನೋಡ್ರಿ ಹೆಂಗೈತಿ, ಹಿಂಗೆ ಚಿಗರಿ ಇವಂತೂ ಕಾಮನ್ ಆಗ್ಬಿಟ್ಟವ ಅಲ್ಲಿ. ಬಟ್ ಇದು ಮ್ಯಾನ್ಯುವಲ್ ಗಾಡಿ ನೋಡಕ್ಕೆ ಸಿಗೋದು ಭಾಳ ರೇರ್. ಸದ್ಯ ಹೇಳಿ ಎಂತ ಮಾಡೋದು? ಏನಿಲ್ಲ, ಟ್ವಿನ್ ಅವ್ನು ಕೊಟ್ಟು ನನ್ನ ಗಾಡಿ ಎಕ್ಸ್ಚೇಂಜ್ ಮಾಡ್ತಾನೆ ನೋಡ್ತಾ ಇದ್ದೀನಿ. ಅದು ಹೊಡೆದ ಬೋರ್ ಆಗಿರ್ತೈತಿ. ಅದೇ ಒಂದು ಮುಂದೆ ಹೊಡೆದು ತೊಗೊಂಡು ಅಡ್ಡಾಡಿ ಬರೋದು ಅಂತೇಳಿ. ಬಾಯ್ ಸರ್, ಬಾಯ್. ಒಂದು ಎಡಗೈಲಿ ಕೊಟ್ಟು ಬಲಗೈಲಿ ಕಿಸ್ಕೊಂಡ್ಬಿಡುವ. ಪೊಲೀಸರಿಗೆ 2 ಕೈಲಿ ಹೌದು, ಅದೇ ಅವ್ರ ಕಡೆ 2 ಕೈಲಿ ಬಡ್ಸೋ. ಹಿಂಗೆ ಹಾಕೊಂಡೆ ರೋಡ್ಗೆ ಇಚ್ಚೈತೆ ಮಾಡ್ರ. ಇಲ್ಲೇನೋ ಗೌರ್ಮೆಂಟಿಂದ ಒಂದು ಪ್ರಾಜೆಕ್ಟ್ ನಡೆದೈತಿ, ಏನು ಮಾಡತ್ತಾರೆ ಗೊತ್ತಿಲ್ಲ. ಆ್ಯಂಡ್ ಮುಂದ್ಗಡೆದ ವ್ಯೂ ನೋಡ್ರಿ, ಚೊಕ್ಕ ವ್ಯೂ. ಬರ್ರಿ ರೊಕ್ಕ ಖರ್ಚು ಮಾಡಿ ಬರ್ರಿ ಅಲ್ಲೇ ಜೀವನದಾಗ ಒಂಬರ್ರಿ. ಆಮೇಲೆ ಬರೇ ಬರೋದ ಮಾಡ್ತೀರಿ. ವರ್ಷಕ್ಕೊಮ್ಮೆ ಗೋವಾಕ್ಕೆ ಹೋಗ್ಲಿಲ್ಲ ನಡೀತೈತಿ, ಲದಾಖಿಗೆ ಬರ್ತೀವಿ ನೋಡ್ರಿಪ್ಪ. ಇದು ಮಾತ್ರ ಗ್ಯಾರಂಟಿ. ಈಗ ಸದ್ಯ ನಾವು ರಾಂಪುರ ಹೈಡ್ರೋ ಪವರ್ ಪ್ಲಾಂಟ್ ಏನೈತಿ ಇದನ್ನು ಕ್ರಾಸ್ ಮಾಡತ್ತೀವಿ. ಇಲ್ಲೇ
ಆ್ಯಂಡ್ ಸಾಯಿ ಏನೈತಿ ಹಿಂದಿಂದ ಜಗ್ಗಾಡಕತ್ತಾನ, ನಾನು ಜಗ್ಗಾಡಕತ್ತೇನೆ ಗಾಡಿನ. ಸತ್ಯ ಮತ್ತು ಇಸ್ಮಾಯಿಲ್ ಅಂತೂ ರೊಚ್ಚಿಗೆ ದುಡಾತಾನೆ ಒಂದು ಗಾಡಿ. ಅವ ಹೊಡೆತಕ್ಕೆ ಆಗಳೊಂದು ಗ್ಯಾರೇಜ್ ಕಡೆ ನಿಂತು ಒಂದು 10 ನಿಮಿಷ ಕೂಲ್ ಡೌನ್ ಮಾಡಿದ್ವಿ. ಬ್ರೇಕ್ ಪ್ಯಾಡ್ಸ್ ಏನೈತಿ ಜಗ್ಗುದು ಹಿಡಿದು ಮಾಡಿ ಬ್ರೇಕ್ ಪ್ಯಾಡ್ಸ್ ಪೂರ್ತಿ ಆ್ಯಂಡ್ ಡಿಸ್ಕ್ ಪೂರ್ತಿ ಬಿಸಿಯಾಗಿ ಬ್ರೇಕ್ ಪ್ರಾಪರ್ ಅಪ್ಲೈ ಆಗೋದಿಲ್ಲ. ಸ್ವಲ್ಪ ತಣ್ಣಗಾಗ್ಬಿಟ್ಟ ನಿಂತು ಒಂದು 10 ನಿಮಿಷ ಅಲ್ಲಿಂದ ಬಂದೇವಿ. ನಮಗೆ ಹೊಡಾತಾನೆ ಗಾಡಿ. ಈಗ ಇಲ್ಲಿ ರಾಮ್ಪುರ್ಕ್ಕಿಂತ ಸ್ವಲ್ಪ ಬಂದ ಇಲ್ಲಿ ಊಟ ಕೊಡ್ತೇವೆ. ಇದು ಹೋಟೆಲಿಗೆ ಬಂದೇವಿ. ಇಲ್ಲೇ ಬೈಕ್ ಹೊರಗಡೆ ಏನೈತಿ ಪಾರ್ಕ್ ಮಾಡೀವಿ ಅಂತಲೇ. ಆ್ಯಂಡ್ ಎಲ್ಲರೂ ಇಲ್ಲಿ ಕುಂತಾರ. ಇವತ್ತು ಬೈಕ್ ರನ್ನಿಂಗ್ ಆಗೋದು ಭಾಳ ಓಡ್ಸಕ್ಕೆ ನಾವು ಓಡಿಸೋದ್ವಿ, ಅವು ಓಡೋದು ಗಾಡಿನೂ ಬರೀ ಹಿಂಗೆ ಮುಗಿಸಿದಾವೆ. ಸಂಪ್ ಊಟ ಆಯ್ತು. ಟೆಂಪ್ರೇಚರ್ ಐತಿ 41 ಡಿಗ್ರಿ. ಇಲ್ಲೇ ಹಿಂಗೆ ಮೇಲೆ ಹೋಗುತ್ತಲೇ ಸೀದಾ 8 ಡಿಗ್ರಿ ಆಗೋದೈತಿ ನೈಟ್ ಇವತ್ತು. ಇನ್ನೇನು ಕಾಯೋದೈತೋ ಇನ್ನೂ ನಮಗೆ. ಇವತ್ತು ಗಾಡಿ ಮಾತ್ರ ಓಡೋಲ್ಲ ನೋಡ್ರಪ್ಪ. ಇನ್ನೂ 112 ಕಿಲೋಮೀಟ್ರ್ ಐತಿ. 4 ತಾಸು ಆಲ್ಮೋಸ್ಟ್ ತೋರ್ಸೋದೈತಿ. ಇದು ವರ್ಕ್ ಆಗೋಲ್ದು ಈಗ. ಅಬೇ ಸಾಲೆ ಎದಕ್ಕೆ ಬಂದೇವಪ್ಪ ಇಲ್ಲಿ ಅಂದ್ರೆ ನೋಡ್ರಿಲ್ಲೇ ಬರ್ತಾ ಇವೇನು ವ್ಯೂ ಅದಾವಲ್ಲ ಚೊಕ್ಕೋ ಇವ ಬ್ರೇಜಾದವ ಕಾಕ ಅಂತೂ ಎಷ್ಟು ಹಾರು ನೋಡೋದು ಇಂಥ ಪರಿ ತೆರಿತಿಂದ ತಿಂದು ಏನು ಮಾಡಿದ ಇಲ್ಲಿ ಬಂದು ಮುಂದಿದ್ದವಂಗೆ ಸ್ಲೋ ಮಾಡಕ್ಕೆ ಹಚ್ಚಿ ಓವರ್ಟೇಕ್ ಹೊಡೆದು ಟ್ರಾಫಿಕ್ನಾಗ ಸಿಕ್ಕೊಂಡ. ಈಗ ಮತ್ತೆ ಹತ್ರ ಕುಟ್ಟಾಡಕತ್ತ ನೋಡ್ರಿ. ಜಸ್ಟ್ ಆಕ್ಸಿಡೆಂಟ್ ಮಾಡ್ಯದ, ಕಾರಿಗೆ ಗುದ್ದಿ ಟಚ್ ಮಾಡಿ ಹೋದ ಕ್ರೇಟಾ ಕಾರಿಗೆ. ಈಗ ಇವ ಕ್ರೇಟಾದವ ತಲೆ ಕೆಟ್ಟ ಅವ್ನು ಬೆನ್ನತ್ತಿದ. ಅವ ಹುಚ್ಚರಂಗೆ ಕಾರ್ ಹೊಡಾತಾನ. ಇನ್ನು ಮುಂದೆ ಹೋಗಿ ಸಿಕ್ಕ ಕೂಡಲೇ ಏನು ಸೀನ್ ಆಕೈತೆ ನೋಡೋರಂತ ನೀವು. ನೋಡ್ರಲ್ಲಿ ಏನು ಧೂಳು ಎಬ್ಸೋಗ್ಯ ನೋಡ್ರಿ ಅವ. ಚಿ ಇವನು ಧೂಳು ಎಬ್ಸಾತಾನ, ಅವನು ಧೂಳು ಎಬ್ಸಾತಾನ. ತಗೋರಿ ಮೈ ತರಕ ಚೋಡಕ ನೈಸ್ ಸಾಲ ನೋಡ್ರಲೆ. ಚೇಸ್ ಮೇಲೆ ಚೇಸ್, ಫುಲ್ ಚೇಸ್. ಆಫ್ ರೋಡಿಂಗ್ ನಮ್ಮದು ಫುಲ್ ಆಫ್ ರೋಡಿಂಗ್. ನಾವು ಥರ್ಡ್ ಅಂಪೈರ್ ಸ್ಪೆಕ್ಟೇಟ್ ಮಾಡುತ್ತೇವೆ ಹಿಂದಿನಿಂದ. ಅವ್ರನ್ನ ಚೇಸ್ ಮಾಡ್ಕೊಂಡು ನಮ್ಮ ಹುಡುಗರು ಸಿಕ್ಕರು. ನಾವಂತೂ ಆಫ್ ರೋಡ್ನಾಗ ಫುಲ್ ಗಿಚ್ಚಿ ಮಜಾ. ನಮಗಂತೂ ಏನು ಹತ್ತವಲ್ತ. बाइक वाले अगर कोई गिर जाए भैया फिर चोरी मांग ली ना उसने, पैसों को तो हो जो जाएगा। पैसा नहीं मांगा किसी से। चोरी आपको आप गाड़ी मार के गाड़ी मेरी गाड़ी है जो आपको चोरी मांग रहे हो नहीं, आपका ड्यूटी नहीं बनता। रोक भाई साहब, गलती होगी। मेरा ಇವ ಸುಮ್ಮನೆ ಹೊಂಟಾನ. ಓವರ್ಟೇಕ್ ನಾನು ಹೊಡೆದು ಎಲ್ಲರಿಗೂ ಹೊಡೆದು ಹಿಂಗೆ ಕಟ್ ಹೊಡೆದ. ಮುಂದಿನ ಗೊತ್ತೇ ನನ್ನ ಟೆನ್ಷನ್ ಹಿಂಗೆ ಹೊಡೆದ ನನಗೆ ಬಂದು ಗುದ್ದವ. ಶಿಸ್ತಂಗೆ ಹಾರ್ ನೋಡತ್ತಂತ ಹಠಾನ್ ನಾ ಸುಮ್ಬಿಟ್ಟೆ. ಈಗ ಇನ್ನೊಂದು ಸ್ವಲ್ಪತ್ತಿಗೆ ಸೂರ್ಯ ಕೆಳಗೆ ಹೋದಾರ ಕ್ಲೈಮೇಟ್ ಭಾರಿ ಆಕೈತಿ. ರೈಡ್ ಮಾಡೋಕೆ ಸ್ವಲ್ಪ ಅವಾಗ ಏನಿದು ಹೀಟ್ ಹತ್ತೈತಿ, ಇದು ಸ್ವಲ್ಪ ಕಡಿಮೆ ಆಗ್ತದೆ. ಸದ್ಯಕ್ಕೆ ಗಾಡಿನೂ ಬಿಸಿ ಆಗೈತಿ, ನಾವು ಬಿಸಿ ಆಗೇವಿ. ಆ್ಯಂಡ್ ಮೊಬೈಲು ಭಾಳ ಬಿಸಿಯಾಗಿ ಮ್ಯಾಪ್ಸ್ ತೋರಿಸೋದು ಬಂದ್ ಮಾಡ್ತು. ಮ್ಯಾಪ್ಸ್ ವರ್ಕ್ ಆಗೋಲ್ದು. GPS ಸರ್ಚ್ ಮಾಡತ್ತೀನಿ, ನನಗೆ ಸಿಗೋಲ್ದು ಅಂತ ಹೇಳತ್ತಿದ್ದು. ಗುಡ್ಡದ ನಡಕ್ಕೆ ಬಂದ ಕೂಡಲೇ ಈಗ ಮುಂದೆ ಹೆಂಗೋ ಏನೋ ಗೊತ್ತಿಲ್ಲ. ಮ್ಯಾಪ್ ಸ್ಟಾರ್ಟ್ ಆಕೈತಿಲ್ಲ, ಮುಂದೆ ಇನ್ನೊಮ್ಮೆ ಚೆಕ್ ಮಾಡ್ತೇನೆ ಅಂತ ಹೋಗಿ. ಇಲ್ಲೇ ಒಂದು ಮುಖಾಮುಖಿ ಆಕ್ಸಿಡೆಂಟು. ಬರ್ರಿ ಸತ್ಯ. ಸುಜುಕಿ ಬಲೆನೋ ಫುಲ್ ಸ್ಕ್ರ್ಯಾಪ್. ಬೊಲೆರೋ ಸೈಡಿಗೆ ತೆಗ್ನೆ ಹೋಗೈತಂತ ನಿಲ್ಲಿಸಿ ಹೋಗ್ಯಾರ. ಗುಡ್ಡದಾಗ ಬಂದ್ರೆ ಭಾಳ ಕೇರ್ಫುಲ್ಲಾಗಿರ್ಬೇಕು ಯಾವಾಗಲೂ. ಎದಕ್ಕೆ ಹೇಳ್ತೇನಪ್ಪ ಅಂದ್ರೆ ಇದಕ್ಕೆ ಗುಡ್ಡದಾಗ ಅಂತಲ್ಲ, ಎಲ್ಲೇ ಆಗಲಿ ನಿಮ್ಮ ಲೇನ್ದಾಗ, ನಿಮ್ಮ ಕಂಫರ್ಟ್ ಝೋನ್ದಾಗ. ಯಪ್ಪ ಫಾರಿನ್ ಕಂಟ್ರಿದವ್ರಿಗೆಲ್ಲ ಮ್ಯಾಲೆ ಕೆಳಗೆ ಆಗ್ಬಿಟ್ಟಿತ್ತುಪ್ಪ. ಆ್ಯಂಡ್ ನಮ್ದು ಮೊಬೈಲ್ ಒಂದು ಫೋಟೋದಾಗ ಯಾಕೆ ನಿಂತಿದ್ವಿಲ್ಲ, ಫೋನ್ ರಿಸ್ಟಾರ್ಟ್ ಮಾಡಿದೆ. GPS ಚೊಕ್ ವರ್ಕ್ ಆಗೋದೇ. ಅದಕ್ಕೂ ಥಂಡ್ ಎತ್ತಿತ್ತೋ ಬಿಸಿಲು ಹತ್ತಿತ್ತೋ ಗೊತ್ತಿಲ್ಲ, ಒಟ್ಟು ರಿಸ್ಟಾರ್ಟ್ ಮಾಡಿದ್ವಿ. ಚಲೋ ಆಗಿತ್ತು ಕೆಲಸ ಮಾಡೋದು. ಗೊತ್ತಿಲ್ಲ. ಮೇಲೆ ಗುಡ್ಡದ ಮೇಲೆ ಸ್ನೋ ಕಾಣುತ್ತೆ, ಚೊಕ್ಕ ಸ್ನೋ, ವೈಟ್ ಫುಲ್ ವೈಟ್ ಮೇಲೆ ಗುಡ್ಡದ ಮೇಲೆ ಕಾಣೋದು ತುದಿಗೆ.
ಗೋಪುರದಾಗ ಅಷ್ಟು ಕ್ಲಿಯರ್ ಕಾಣಂಗಿಲ್ಲ ನನಗೆ ಅನ್ಸತೈತಿ. ಗೋಪುರದಾಗ ಅಷ್ಟು ನೀವು ಟಿ ವಿ ಒಳಗೆ ನೋಡ್ತೀರಿ ಅಂತಂದ್ರೂ ಆ ನಮಗೆ ಕ್ಲಿಯರ್ ಕಾಣಂಗಿಲ್ಲ ನಮ್ಮ ಕಣ್ಣಿಗೆ ಕಾಣಂಗೆ. ಬಟ್ ಸ್ನೋ ಕಾಣಕ್ಕೆ ಸ್ಟಾರ್ಟ್ ಆಗೈತೆ ಮುಂದೆ. ಆ್ಯಂಡ್ ಟೆಂಪ್ರೇಚರ್ ಸೀದಾ 42 ಇದ್ದಿದ್ದು ಒಮ್ಮೆ 4 ಡಿಗ್ರಿ ಬಿತ್ತು. ಮುಂದೆ ಎಷ್ಟು ಇಳಿತೈತಿ ಟೆಂಪ್ರೇಚರ್ ಅದನ್ನ ಅಪ್ಡೇಟ್ ಮಾಡ್ತಾರೆ ಅಂತ. ಆಪ್ಕೋ ಪಂಜಾಬ್ದವ್ರು ಒಂದು 3 ಮಂದಿ ಸಿಕ್ಕಿದ್ರೆ ಒಂದು 50 ಫೋಟೋ ತೊಗೊಂಡ್ರೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲಿಗೆ. ಮುಂದೆ ವೆದರ್ ನೋಡಿರಿ, ಆಗಲೇ ಹೇಳಿದೆ 38 ಅಂತ, ಆಗಲೇ 34 ಆತ. ಈಗ ದಂದನ್ 8 ಡಿಗ್ರಿ ಮಟ್ಟ ಬರ್ಬೋದು. ನಿನ್ನೆ ವೆದರ್ ಚೆಕ್ ಮಾಡಿದ್ದೆ, ಅದ್ರ ಪ್ರಕಾರ 8 ಡಿಗ್ರಿ ಬರ್ತದೆ ಅಂತ ಹೇಳ್ಯಾರ. ಈ ಗುಡ್ಡನೇ ಬೇರೆ ಇದಾವಪ್ಪ ಇಲ್ಲಿ. ಇನ್ನು ಮುಂದಂತೂ ಅನಾಹುತ ಅದಾವ. ಸಬ್ಸ್ಕ್ರೈಬ್ ಮಾಡಿರಿ ಚಾನಲಿಗೆ. ಇಂಥಲ್ಲೆಲ್ಲ ಬಂದು ತೋರ್ಸತ್ತೀನಿ. ಎಷ್ಟು ರೊಕ್ಕ ಖರ್ಚಾಕಿದ್ದೀವಿ ಲೆಕ್ಕ ಸ್ವಲ್ಪ ನೀವು ಹಾಕಿ ನೋಡಿರಿ. ಹಾಂ, ಇಷ್ಟೆಲ್ಲ ಎಫರ್ಟ್ ಹಾಕ್ತೇವೆ. ಅದಲ್ದ ಮತ್ತು ರೊಕ್ಕ ಅಂತೂ ಹೋಗೋದು ನಾವು ನಮ್ಮ ಟ್ರಿಪ್ಪಿಗೆ ಬಂದೇವು ಅಂದ್ರೆ ಹೋಗೋದು. ಬಟ್ ಅದ್ರ ಹಿಂದಿನ ನಮ್ದು ಎಫರ್ಟ್ ಎಷ್ಟಿರ್ತೈತಿ, ಎಷ್ಟು ಸ್ಟ್ರಗಲ್ ಇರ್ತೈತಿ. ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನು ಒತ್ತಿರಿ, ಸೊ ದ್ಯಾಟ್ ನೋಟಿಫಿಕೇಷನ್ ನಿಮಗೆ ಪಟ್ ಬರ್ತಾವೆ. ಸ್ಪಿತಿ ಬರತ್ತೀರಿ ಅಂತಂದ್ರೆ ಇಲ್ಲೇ ಪೋಸ್ಟ್ ಐತಿ. ಚೆಕ್ ಪೋಸ್ಟ್ನಾಗ ನಿಮ್ದು ಯಾರ್ಯಾರು ಬರತ್ತೀರಿ ಅವ್ರ ಅಡ್ರೆಸ್ ಅದೆಲ್ಲ ಏನು ಆಧಾರ್ ನಂಬರ್ ಐತಿ ಮೆನ್ಷನ್ ಮಾಡಿ ನಿಮಗೆ ಈ ಕಡೆಯಿಂದ ಬಂದ್ರಿ ಅಂದ್ರೆ ಇಲ್ಲಿ ಮುಂದೆ ಬಿಡ್ತಾರೆ. ಸೊ ಸ್ವಲ್ಪ ಜಲ್ದಿ ಬರ್ರಿ, ಎಂಟ್ರಿ ಮಾಡಿಸ್ಲಾರ್ದ ಹೋಗಕ್ಕೆ ಹೋಗ್ಬೇಡ್ರಿ. ಸನ್ಸೆಟ್ ಆಗಿ ಹೋಗೈತೆ ಅಂದ್ಕೊಂಡಿದ್ವಿ ಗುಡ್ಡದಿಂದ. ಇನ್ನೂ ಸಣ್ಣ ಅದಾನ. ಏನು ಬ್ಯೂಟಿ ಐತೆ ನೋಡ್ರಿಲ್ದ. ಇದ್ರೊಳಗೆ ಇಟ್ಟ ಅದು ಎಲ್ಲೋ ಬಂದಾಗ ಹೊಡಿ, ಆ ಕಡೆ ಸ್ಟ್ರೇಟ್ ಇಲ್ಲಿ ಹಾಂ ಹೊಡಿ. ನಾ ಅದಕ್ಕೆ ಹೇಳತ್ತೇನೆ ನಿನಗೆ. ಏನಿದೆ ಸೂರ್ಯಂದು ಇದು ನಾನು ರಿಫ್ಲೆಕ್ಟ್ ಆಗತ್ತದ. ನಾಯಿ ಕರಡಿ ಗೊತ್ತಾಗಲ್ದು. ಫುಲ್ ಟ್ರಾಫಿಕ್ ಜಾಮ್. ಇಂಜಿನಿಂದ ಫ್ಯಾನ್, ರೇಡಿಯೇಟರ್ ಫ್ಯಾನ್ ಕಿಕ್ ಆಗಾಕತ್ತ. ಅಷ್ಟು ಇದನ್ನಾಗತ್ತದ ಇಲ್ಲಿ ಹೀಟ. ಅದಕ್ಕೆ ಇವಕ್ಕೂ ಇವತ್ತ ಬರುತ್ತಿತ್ತಪ್ಪ. ಓ ಮೈ ಗಾಡ್. ಹಾದಿ ಬಿಟ್ಟುಪ್ಪ ಆ ಕಡೆಗೂ. ನೋಡ್ರಿ ಕಲ್ಲು ಬುಡಕ್ಕೆ ಬರಾಕತ್ವಿ. ಹಿಂಗೆ ಲೇಟ್ ಆದಾಗ ಇಂಥವ ಏನಾರು ಹಾಕಿರ್ತಾವ ಎಲ್ಲರಿಗೂ. ಇವತ್ತು ನಮಗೂ ಆಗಿಬಿಟ್ಟೈತಿ. ಇಲ್ಲಿ ನೋಡ್ರಿ ಫುಲ್ ಮೌಂಟೇನ್ ಸಿ ಶೇಪ್ನಾಗ ಹಿಂಗೆ ಕೊಯ್ದು ಇದು ಏನು ರೋಡ್ ಮಾಡ್ಯಾರ. ಆ್ಯಂಡ್ ಇದು ಸ್ಪಿತಿ ವ್ಯಾಲಿದು ಏನೈತಿ ಇದು ಸ್ಪೆಷಾಲಿಟಿ. ಇಂಥವು ಭಾಳಷ್ಟು ಮುಂದೆ ಇದನ್ನು ಸಿಗ್ತಾವೆ ರೋಡ್. ಸತ್ಯ ಏನೋ ಕುರಿ ಕಾವನ್ ಕೂಡ ಕಾಮಿಡಿ ಮಾಡತ್ತಾನ. ಒಂದು 2 ಕುರಿ ಮರಿ ಕೊಡ್ರಿ ಎತ್ಕೊಂಡು ಹೋಗಿ ನೀವು 3 ಮಠ ಬಿಡ್ತೇವೆ ಅಂತೇಳಿ ಕಾಮಿಡಿ. ಅಪ್ಪ ಇಲ್ಲಿಂತ ಕೆಳಗೆ ಸೀದಾ ಡ್ಯಾಮ್. ಮುಂದೆ ಆ ಕಡೆನ ಓಟ್ಲಾಗಿ ನೀರು ಬಿಡತ್ತಾರ. ಸೀದಾ ಕೆಳಗೆ ಏನಾರ ತಪ್ಪಿ ಹೋದ್ರೆ ಶಿವನೇ ಶಂಭುಲಿಂಗ. ಜಸ್ಟ್ ಸಾಂಗ್ ಹಚ್ಚೇನೆ, ಸಾಂಗ್ ಕೇಳ್ಕೊತೀನಿ. ನಾ ಮುಂದೆ ಕಂಟಿನ್ಯೂ ಮಾಡೋಣ ಅಂತ ಜರ್ನಿ. ಆಫ್ ರೋಡ್ ಭಾಳ ಬರತೈತಿ.
ಆ್ಯಂಡ್ ವಿಡಿಯೋ ಈಗ ಮುಂದೆ ಕತ್ಲಾತಂದ್ರೆ ಏನು ಜರ್ನಿ ಮಾಡಿನೂ ಉಪಯೋಗಿಲ್ಲ, ವಿಡಿಯೋ ಮಾಡಿನೂ ಉಪಯೋಗಿಲ್ಲ, ಹಂಗೈತಿ ಸೀನ್. ಲೈಟ್ ಇರ್ತಾವೆ ಬಟ್ ಸೀನ್ರಿ ಮಿಸ್ ಆಗ್ತೈತಿ. ಸುಳ್ಳು ಅಷ್ಟು ಖರ್ಚು ಮಾಡಿ ಬಂದು ಕತ್ಲ ಗಾಡಿ ಹೊಡೆದ ಉಪಯೋಗ ಇಲ್ಲ. ನಾವು ಎಲ್ಲೇ ಹೊಂಟೇವಿ ಅದ್ರದ್ದು ರೈಟಿಗೆ ಅದ್ರದ್ದು ಲೆಫ್ಟಿಗೆ ಲೈಕ್ ಊರಿಗೆ ಹೊಂಟೇವಿ, ಅದ್ರ ಆಜು ಪೂರ್ತಿ ಸ್ನೋ ಮೌಂಟೇನ್ ಅದಾವೆ. ಸೊ ಅಲ್ಲೊಂದು ಮೌಂಟೇನ್ ಕಾಣಕತ್ತ. ಈಗ ಉಳಿದೈತಿ ಇನ್ನೂ ಅರೌಂಡ್ 56 ಕಿಲೋಮೀಟರ್ಸ್. ಆ್ಯಂಡ್ ಹೇಳತೈತಿ 2 ತಾಸು 15 ನಿಮಿಷ. ತಾಸಿಗೆ 30 ಕಿಲೋಮೀಟರ್ದ ಆ್ಯಾವ್ರೇಜ್ ನಮ್ಮ ಸ್ಪೀಡ್. ಇಲ್ಲಿ ಏನೋ ಎಷ್ಟು ಫಾಸ್ಟ್ ಹೊಡತಿಲ್ಪ ಏನಾದ್ರೂ ಮತ್ತು ಹಿಂಗೆ ಬ್ಯಾಡ್ ರೋಡ್ ಬರ್ತೈತಿ, ಟ್ರಾಫಿಕ್ ಸಿಗ್ತೈತಿ, ಕುರಿ ಬರ್ತಾವೆ, ಮರಿ ಬರ್ತಾವೆ, ಇದಾಗತೈತಿ. ನೆನದವರ ಮನದಲ್ಲಿ ಅಂಥೇಳಿ ಬಂದವರು ಬಂದರು. ಸರ್ಲಿ ಬಿದ್ರಿ ಬಿಲ್ಲ. ಬ್ರಿಡ್ಜ್ ದಾಟೋದು ಬಂದೈತಪ್ಪ. ಬ್ರಿಡ್ಜ್ ದಾಟೋದು ಎದಕ್ಕೆ ನಿಲ್ಸಿದ್ದಪ್ಪ ಇವ ಕಾಕ? ಕಟ್ಟಾಕೈತಿರ್ಲಿ ಒಂದು ಬ್ರಿಡ್ಜ್ ಹೆಂಗೈತಿ ನೋಡ್ರಿಪ್ಪ. ಇದೈತಿ ಲ್ಯಾಂಡ್ಸ್ಕೇಪ್ ಚೊಕ್ಕ ನಿಂತಲ್ಪ. ಸರ್ದಾರ್ ಜಿಲ್ಲೆ ನಿಂತುಬಿಟ್ಟ. ನಾವು ಜಾಗ ಚೇಂಜ್ ಮಾಡ್ಕೊಳ್ಳೋಣ. ಚಿಟ್ಕುಲ್ಕಿನ 49 ಕಿಲೋಮೀಟ್ರ್ಕಿಂತ ಮುಂಚೆ ನಿಂತೇವಿ. ಆ್ಯಂಡ್ ಇಲ್ಲೇ ನೀರು ಕುಡ್ದ ಸ್ವಲ್ಪ ವಿಕ್ಸ್ ತಿಂದ ಹಿಂದೆ ಇಲ್ಲೇನು ಕಾಣೋದಕ್ಕೆ ಇದೆ. ಇಲ್ಲೇ ಇದ್ರ ಮೇಲೆ ಮೌಂಟೇನ್ ಮೇಲೆ ಪೂರ್ತಿ ಬರ್ಫ್ ಐತಿ. ಸ್ವಾಯ್ಕ್ ನೋಡ್ರಿ ಮಸ್ತ್ ಬರ್ಫ್ ಐತಿ ಮುಂದೆ. ಸೊ ಅಪ್ಯಾರೆಂಟ್ಲಿ ಇದೇನು ರೋಡ್ ಹಿಂಗೆ ಆಫ್ ರೋಡ್ ಸಿಕ್ಕೈತಿ. ಇದು ಕಂಟಿನ್ಯೂ ಒಂದು 15 ಕಿಲೋಮೀಟರ್ಸ್ ಮಟ್ಟ ಐತಿ ಅಂತ ಹೇಳ್ಯಾರ. ಈಗ ಇದನ್ನು ಕ್ರಾಸ್ ಮಾಡೋದು ಸ್ವಲ್ಪ ಟಫ್ ಪಾರ್ಟ್. 1 hour ಆಗಿರಂತೆ 15 ಕಿಲೋಮೀಟರ್ಸ್ ಮಾಡೋಕೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನೈತಿ ಉಳಿದಿದ್ದ 25 ಕಿಲೋಮೀಟರ್ಸ್ ಹೋಗೋಕೆ 1 hour ಅಂತ ಹೇಳ್ತೈತಿ. ಟೈಮ್ ಆಯ್ತು 8 ಗಂಟೆ. ಆ್ಯಂಡ್ ಆ್ಯಾವ್ರೇಜ್ ಸ್ಪೀಡ್ ಈಸ್ 25-20 ಸೆಕೆಂಡ್ ಗೇರ್, ಯೂಶ್ವಲಿ ಥರ್ಡ್ ಗೇರ್ ಸಮ್ಟೈಮ್ಸ್. ಇಲ್ಲ ಸೀದಾ ಫಸ್ಟ್ ಗೇರಿಗೆ ಬಂದುಬಿಡ್ತೈತಿ. ಸಾಯಿ ಮತ್ತು ನಾನು ಹಿಂದಿದ್ದೇವೆ. ನಾನು ಲಾಸ್ಟ್ ಟೇಲ್. ಆ್ಯಂಡ್ ಸತ್ಯ ಮುಂದೆ ಲೀಡ್ ಮಾಡತ್ತಾನ. ಅವನು ಹಿಂದೆ ಇಸ್ಮಾಯಿಲ್ ಅದಾನ. ಯಾಕಂದ್ರೆ ಸತ್ಯಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಐತಿ ಇಂಥ ರೋಡ್ನಾಗ, ಇಂಥ ಕಂಡೀಷನ್ಸ್ನಾಗ. ಇಸ್ಮಾಯಿಲ್ ಫಸ್ಟ್ ಟೈಮ್ ಬಂದಾನ. ಸೊ ರೂಮಿಗೆ ಬಂದು ಫೈನಲಿ ಏನೈತಿ ಬರೀ ಮಖ ತಗೊಂಡೇವಿ. ಫ್ರಿಜ್ನಾಗಿಂತ ನೀರೇನು ಕುಡಿತೀವಿ ಚಿಲ್ಡ್ ಅಂತ ತಣ್ಣ ನೀರು ಬರತೈತೆ. ಗೀಸರ್ ಚಾಲು ಮಾಡಿದ್ವಿ, ಕೈ ಸುಟ್ಕೊಳ್ಳೋಂಡು ಮಖ ಸುಟ್ಕೊಳ್ಳೋಂಥ ನೀರು ಬರಕತ್ತು. ಈಗ ಎಲ್ಲಿ ಸ್ಟೇ ಮಾಡತ್ತೀವಿ ಅದನ್ನು ನಾಳೆ ನೆಕ್ಸ್ಟ್ ಬ್ಲಾಗ್ನಾಗ ತೋರಿಸ್ತಾನಂತ. ಈ ವಿಡಿಯೋ ಈಗ ಇಲ್ಲೇ ಮುಗಿಸೋನು. ಟೈಮ್ ಆಗೈತಿ 9:40. ಆ್ಯಂಡ್ ಟೆಂಪ್ರೇಚರ್ ಐತಿ ಓನ್ಲಿ 8 ಡಿಗ್ರಿ. ಹೇಳ್ಕೊಂತ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಜೈ ಶ್ರೀರಾಮ್.